ಇನ್ನು ಬಜೆಟ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಜೋರಾಗಿಯೇ ನಡೀತಾ ಇದೆ. ಇದೊಂದು ಖಾಲಿ ಚೊಂಬಿನ ಬಜೆಟ್ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಶೂನ್ಯ ಬಜೆಟ್ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಇದು ಸಮತೋಲನ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ರಾಜಕೀಯ ನಡೀತಾ ಇದೆ ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಿದ್ದರಾಮಯ್ಯ ಬಜೆಟ್ಗೆ ಬಿಜೆಪಿ ಟೀಕೆ, ಖಾಲಿ ಚೊಂಬು ಪ್ರದರ್ಶನ. ಕರ್ನಾಟಕದ ಜನತೆಗೆ ಈ ಬಜೆಟ್ ಅಲ್ಲಿ ಏನ್ ಕೊಟ್ಟವ್ರೆ ಅಂದ್ರೆ ಚೊಂಬು ಚೊಂಬು ಚೊಂಬು. ಇದೊಂದು ಕಳಪೆ ಬಜೆಟ್ ಎಂದು ಬಿಜೆಪಿ ನಾಯಕರ ಆಕ್ರೋಶ. ಈ ಬಜೆಟ್ ಏನಿದೆ ಇದು ಜನ ವಿರೋಧಿ ಬಜೆಟ್. ಉಪ್ಪು ಖಾರ ಹುಳಿ ಏನು ಇಲ್ಲ. ಸಮತೋಲನ ಬಜೆಟ್ ಮಂಡನೆ ಎಂದು ಕೈ ನಾಯಕರು ಕೌಂಟರ್. ಕೈಯಲ್ಲಿ ಚೊಂಬು, ಕಿವಿಯಲ್ಲಿ ಹೂವು, ಬಜೆಟ್ ಅಂತೆ ಬಜೆಟ್, ಖಾಲಿ ಚೊಂಬಿನ ಬಜೆಟ್ ಎಂದು ಬಿಜೆಪಿ ನಾಯಕರ ಘೋಷಣೆ. 17ನೇ ಬಾರಿಗೆ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯ ಪಾಲಿಗೆ ಇದೊಂದು ದಾಖಲೆ ಬಜೆಟ್ ಆಗಿದ್ರೆ, ಬಿಜೆಪಿ ನಾಯಕರು ಮಾತ್ರ ಇದೊಂದು ಶೂನ್ಯ ಬಜೆಟ್ ಎಂದು ಪ್ರತಿಭಟನೆ ನಡೆಸಿದರು. ವಿಧಾನಸೌಧದಲ್ಲಿ ಖಾಲಿ ಚೊಂಬು ಹಿಡಿದು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಖಾಲಿ ಚೊಂಬಿಗೆ 3 ನಾಮ ಬರೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ವಿಧಾನಸೌಧದ ಪೂರ್ವ ದ್ವಾರದಲ್ಲಿ ಚೊಂಬು ಹಿಡಿದು ಮೆರವಣಿಗೆ ಮಾಡಿದ್ರು. ಚೊಂಬು ಕೊಟ್ಟ ಸಿದ್ದರಾಮಯ್ಯಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಬಜೆಟ್ನಲ್ಲಿ ಸಿದ್ದರಾಮಯ್ಯ ಚೊಂಬು ಕೊಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಹಾಳುಗೆಡುವುದವರು, ಕರ್ನಾಟಕವನ್ನ ಸಾಲಗಾರರ ಲಿಸ್ಟಲ್ಲಿ ಸೇರಿಸಿದವರು, ಕರ್ನಾಟಕದ ಜನತೆಗೆ ದ್ರೋಹ ಮಾಡಿದವರು. ಅದಕ್ಕೋಸ್ಕರ ಇವತ್ತು ಚೊಂಬಿನ ಮೆರವಣಿಗೆಯನ್ನ ನಾವು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರು ನಾವು ಮಾಡಿದಿರಿ. ಕರ್ನಾಟಕದ ಜನತೆಗೆ ಈ ಬಜೆಟ್ ಅಲ್ಲಿ ಏನ್ ಕೊಟ್ಟವ್ರೆ ಅಂದ್ರೆ ಚೊಂಬು ಚೊಂಬು ಚೊಂಬು, ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಷ್ಟೇ. ಇದು ಜನ ವಿರೋಧಿ ಬಜೆಟ್. ಉಪ್ಪು ಖಾರ ಹುಳಿ ಏನೂ ಇಲ್ಲ, ಇದರಲ್ಲಿ ಏನೂ ಇಲ್ಲ, ಯಾರಿಗೂ ಒಳಿತಿಲ್ಲ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಹಾಕುವಂತ ಮುಸ್ಲಿಮರಿಗೆ ಉತ್ತೇಜನ ಕೊಟ್ಟಿದ್ದಾರೆ. ವೋಟ್ ಬ್ಯಾಂಕ್, ಅವ್ರಿಗೆ ವೋಟ್ ಬ್ಯಾಂಕ್ ಏನಿದೆ ಆ ಮುಸ್ಲಿಮರು, ಅದಕ್ಕೆ ಹಣ ಕೊಟ್ಟಿದ್ದಾರೆ. ದಲಿತರ ಹಣವನ್ನ ನುಂಗಿದ್ದಾರೆ. ಕರಾವಳಿ ಜನರಿಗೆ ಸರ್ಕಾರ ದ್ರೋಹ ಮಾಡಿದೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ರು. ಇದು ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಸತ್ಯ. 17ನೇ ಬಜೆಟ್ ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿರುವಂಥ ಬಜೆಟ್ ಕರಾವಳಿಯ ವಿರೋಧಿಯಾದಂಥ ಬಜೆಟ್. ಕರಾವಳಿಯ ಜಿಲ್ಲೆಗಳಿಗೆ ಈ ಸರ್ಕಾರ ದ್ರೋಹವನ್ನು ಇವತ್ತು ಮಾಡಿದೆ. ಕರಾವಳಿ ಜಿಲ್ಲೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿಗೆ ಸ್ಪಂದನಕ್ಕೆ ಮತ್ತು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ನಾವು ಇಟ್ಟಿದ್ವಿ. ವಿಶೇಷವಾಗಿ ಕರಾವಳಿಯ ಪ್ರವಾಸೋದ್ಯಮಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಬೇಕು, ಒಂದು ಪ್ಯಾಕೇಜನ್ನು ಕೊಡಬೇಕು ಅನ್ನುವಂಥ ಮಾತನ್ನು ನಾವು ಮುಖ್ಯಮಂತ್ರಿಗಳ ಬಳಿ ಉಲ್ಲೇಖವನ್ನು ಮಾಡಿದ್ವಿ. ಆದರೆ ಯಾವುದೇ ರೀತಿಯಾದಂಥ ಪ್ರವಾಸೋದ್ಯಮಕ್ಕೆ ಬೇಕಾದಂಥ, ಕರಾವಳಿಯ ಪ್ರವಾಸೋದ್ಯಮಕ್ಕೆ ಬೇಕಾದಂಥ ಯಾವುದೇ ಸ್ಪಷ್ಟವಾದಂಥ ಭರವಸೆಯನ್ನು, ಯೋಜನೆಯನ್ನು ಈ ಸರ್ಕಾರ ಬಜೆಟ್ನಲ್ಲಿ ಇವತ್ತು ಕೊಟ್ಟಿಲ್ಲ. ನಿಮ್ಮ ಬಜೆಟ್ಟು ಜನರ ಮೇಲೆ ಸಾಲದ ಬರೆಯನ್ನ ಅಥವಾ ಹೊರೆಯನ್ನ ಹೊರಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳಬಹುದಾಗಿದೆ. ಇದೊಂದು ಸಾಲದ ಬಜೆಟ್ ಅಂತ ಬಿಜೆಪಿ ಸಂಸದ ಬೊಮ್ಮಾಯಿ ಬೆಂಕಿ ಉಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪರಮೇಶ್ವರ್, ನಿಮ್ಮ ಸರ್ಕಾರದಲ್ಲಿ ಸಾಲನೆ ಮಾಡಿಲ್ವಾ ಅಂದ್ರು. ಇದೊಂದು ಕಳಪೆ ಬಜೆಟ್. ಯಾಕೆ ಕಳಪೆ ಅಂತಂದರೆ ಅಭಿವೃದ್ಧಿ ಶೂನ್ಯ, ಪ್ರಗತಿ ರಹಿತವಾಗಿರುವಂಥ, ಅತಿ ಹೆಚ್ಚು ಸಾಲ ಮಾಡಿರುವ ದಾಖಲೆ 1,32,00,000, 32,000 ಕೋಟಿ. ಇಷ್ಟೆಲ್ಲ ಆದರೂ ಕೂಡ 1,32,000 ಕೋಟಿ ಸಾಲ ಮಾಡಿ ಸುಮಾರು 25,000 ಕೋಟಿ ಹೊಸ ತೆರಿಗೆಗಳನ್ನು ಹಾಕಿ 32,000 ಕೋಟಿ ಕೊರತೆ ಬಜೆಟನ್ನು ಮಾಡಿದರೆ ಇದು ಕಳಪೆ ಹೇಳಿದೆ. ಮತ್ತಿನ್ನೇನು ಸಾಲ ತಗೊಳ್ಳೋದು ಇದು ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಅದನ್ನು ವಾಪಸ್ ಕಟ್ತಕ್ಕಂಥದ್ದು. ಈಗ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ತೊಗೊಳ್ತೀವಿ, ನಾವು ವರ್ಲ್ಡ್ ಬ್ಯಾಂಕ್ ಫ್ರೀಯಾಗಿ ಕೊಡ್ತಾರೆ.
ವರ್ಲ್ಡ್ ಬ್ಯಾಂಕ್ನವರು ಸಾಲ ಕೊಡ್ತಾರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು IMFನವರು ಸಾಲ ಕೊಡೋದಿಲ್ಲ. ಎಲ್ಲ ದೇಶದಲ್ಲೂ ಇದು ದಿಸ್ ಈಸ್ ಎ ಸಿಸ್ಟಮ್ ಇನ್ ದಿ ಫೈನಾನ್ಷಿಯಲ್ ಇದರಲ್ಲಿ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಹಿಂದೆ ಅವರೇನು ಮಾಡಿದರು, ಭಾರತೀಯ ಜನತಾ ಪಾರ್ಟಿಯವರು ಆಡಳಿತದಿದ್ದಾಗ ₹1 ಸಾಲ ಮಾಡಲಿಲ್ವಾ? ಬಿಜೆಪಿ ನಾಯಕರ ಟೀಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ನೀವೇನ್ ಬಂಗಾರದ ಚೊಂಬು ಕೊಟ್ರಾ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ರು. ಅದೇ ಕೇಂದ್ರದಿಂದ ಇವರಿಗೆಲ್ಲ ಬಂಗಾರ ಚಂಬು ಕೊಟ್ಟಾರೆ. ಇವರಿಗೆ ಕೇಂದ್ರ ಮೊನ್ನೆ ಆಯ್ತಲ್ಲ, ಮೋದಿ ಸಾಹೇಬರು ಎಲ್ಲರ ಮನೆಗೆ ಬಂಗಾರನೇ ಕೊಟ್ಟಿದ್ದಾರೆ. ಇವರು ಈ ದೇಶದ ಸಾಲ ಇವತ್ತು 200 ಲಕ್ಷ ಹೆಚ್ಚು ಕೋಟಿ ಇದೆ. ಸ್ವಾತಂತ್ರ್ಯ ಸಿಕ್ಕಿ ದೇಶದಲ್ಲಿ 55 ಲಕ್ಷ ಕೋಟಿ ಸಾಲ ಇತ್ತು, ಇವತ್ತು 225 ಲಕ್ಷ ಕೋಟಿ ಸಾಲ ಇದೆ. ಇವರೇನು ಕೊಟ್ಟಿದ್ದಾರಂತೆ? ಇವರು ನಮಗೆಲ್ಲ ಚಂಬ ಅಂತ ಹೇಳ್ತಾರೆ. ವಿ ಆರ್ ಬೆಟರ್ ಇಫ್ ಯು ಸಿ ಎಂಟೈರ್ ಕಂಟ್ರಿ, ಕರ್ನಾಟಕ ಇಸ್ ಬೆಟರ್, ಫಾರ್ ಬೆಟರ್ ದನ್ ಅದರ್ ಸ್ಟೇಟ್ಸ್. ವಿ ಆರ್ ನಾಟ್ ಟ್ರೈಂಗ್ ಟು ಕಂಪೇರ್ ಅಂಡ್ ಸೇ ನಾವು ಔಟ್ಸ್ಟ್ಯಾಂಡಿಂಗ್ ಮಾಡಿದೀವಿ ಅಂತಲ್ಲ. ಡೆಫಿನೆಟ್ಲಿ ಬಿಕಾಸ್ ದ ಲಾರ್ಜರ್ ಪ್ರೋಗ್ರಾಮ್ಸು ಈ 50,000 ಕೋಟಿ 55,000 ಏನು ಕೋಟಿ ಕೊಡ್ತಾ ಇದ್ದೀವಿ, ಇದು ಡೆವಲಪ್ಮೆಂಟೇ. ಇದು ವೈ ಡು ದೇ ಫೀಲ್ ಇಟ್ಸ್ ನಾಟ್ ಡೆವಲಪ್ಮೆಂಟ್? ಗ್ರಾಮೀಣ ಕುಟುಂಬಗಳಿಗೆ ಜೀವನೋಪಾಯ ಭದ್ರತೆಯನ್ನು ಮನ್ರೇಗಾದಿಂದ ಗಾಂಧಿ ಹೆಸರು ತೆಗೆದಿದ್ದ ಕೇಂದ್ರ ಸರ್ಕಾರದ ನಡೆಗೆ ಕಾಂಗ್ರೆಸ್ ತೀವ್ರ ಪ್ರತಿಭಟನೆ ನಡೆಸಿತ್ತು. ವಿವಿಜಿ ರಾಮ್ಜಿ ಎಂದು ಹೆಸರಿಟ್ಟಿದ್ದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಆದರೆ ಇದೀಗ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಗಾಂಧಿ ಹೆಸರು ಇಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎಂದು ನಾಮಕರಣ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಬಜೆಟ್ನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿಗೆ 100 ಕೋಟಿ ಅನುದಾನ ಮೀಸಲಿಡಲಾಗಿದೆ. ಶೀಘ್ರದಲ್ಲೇ ಉಪಚುನಾವಣೆ ಹಿನ್ನೆಲೆ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಮೀಸಲಿಡಲಾಗಿದೆ. ಅದೇನೇ ಹೇಳಿ, ಇದೊಂದು ಖಾಲಿ ಚೊಂಬಿನ ಬಜೆಟ್ ಅಂತ ಬಿಜೆಪಿ ಬಣ್ಣಿಸಿದ್ರೆ, ನಮ್ಮದು ಸಮತೋಲನ ಬಜೆಟ್ ಅಂತ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.